ನಮಸ್ಕಾರ. ನನ್ನ ಹೆಸರು ರವಿಶಂಕರ್ ಅಂತೇಳಿ. ನಾನು ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಿಂತ್ಕೊಳ್ಳಿಕ್ಕೆ ಮಂಡಿ ನೋವು ಬರ್ತಾ ಇತ್ತು. ಸೊ ಅವಾಗ ನಾನು ಈ ಥರ ಮಂಡಿ ನೋವ್ತಾ ಇದೆ ನನಗೆ ಲೈಟಾಗಿ ಅಂತೇಳಿ ನಮ್ಮ ಕೊಲಿಗ್ ಹತ್ರ ಹೇಳ್ಕೊಂಡಾಗ ಅವರು ಈ ವೆಯ್ಟ್ ಜಾಸ್ತಿ ಆಗಿರಬೇಕು, ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ನಾನು ವೆಯ್ಟ್ ನೋಡಿದೆ. ಅವಾಗ ನಂದು 97 kg ಆಗಿತ್ತು. ಸೊ ಇದರ ನಡುವೆ ನನ್ನ ಪೇರೆಂಟ್ಸು, ಅದರಲ್ಲಿ ನನ್ನ ತಂದೆ ಎಕ್ಸ್ಪೈರ್ ಆದರು. ಸೊ ನಮ್ಮ ಅಜ್ಜಿ ಎಕ್ಸ್ಪೈರ್ ಆದರು. ಸೊ ಅವಾಗ ನನಗೆ ಸ್ಟ್ರೆಸ್ಸು ಜಾಸ್ತಿಯಾಗಿ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಯಿತು. ಸೊ ಅದರಲ್ಲಿ ವಾಸುದೇವ್ ಸರ್ ಹತ್ರ ಹೋಗಿದ್ದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಅಂತ. ಅವಾಗ ಸರ್ರು ನನಗೆ ಚಾರ್ಟ್ ಹಾಕೊಟ್ರು. ಸೊ ಯಾವ ರೀತಿ ವೆಯ್ಟ್ ರಿಡ್ಯೂಸ್ ಮಾಡಬೇಕು, ಏನು ಎತ್ತ ಅಂತೇಳಿ. ಸೊ ಫಸ್ಟ್ ಚಾರ್ಟ್ ಹಾಕೊಂಡ ನಂತರ ನನ್ನ ಜರ್ನಿ ಶುರುವಾಯಿತು. ಸೊ ಫ್ಯಾಟ್ ಟು ಫಿಟ್ ಕಡೆಗೆ. ಇವಾಗ ನಾನು 89 kg ಆಗಿದ್ದೀನಿ. ಸೊ ಅದು 9 ಮಂತ್ಸಲ್ಲಿ 89 kg ಆಗಿದ್ದೀನಿ. ಒಂದು 5 ಕಿಲೋಮೀಟರ್ ಜಾಗಿಂಗ್ ಮಾಡ್ತೀನಿ, ಮತ್ತೆ ಎಕ್ಸಸೈಸ್ ಮಾಡ್ತೀನಿ. ಸೊ ಇದರಿಂದ ನನಗೆ ತುಂಬ ಸಹಾಯ ಆಗಿದೆ. ಇವಾಗ ನನ್ನ ಫಿಸಿಕಲಿ ಫಿಟ್ ಆಗಿದ್ದೀನಿ. ಜೊತೆಗೆ ಇವಾಗ ನನಗೆ ಫಸ್ಟ್ಗಿಂತ ಮೊದಲಿಗಿಂತ ಇವಾಗ ನನಗೆ ದೇಹ ತುಂಬ ಆಕ್ಟಿವ್ ಆಗಿದ್ದೀನಿ. ಮತ್ತೆ ಯಾವುದೇ ಸುಸ್ತಾಗಲ್ಲ. ಮತ್ತೆ ನನಗೆ ಒಂದು ರೀತಿಯಾದಂಥ ಉತ್ಸಾಹ ನನಗೆ ಜಾಸ್ತಿ ಆಗಿದೆ. ಸೊ ಇರ್ತೀನಿ. ಸೊ ಈ ಸ್ಟ್ರೆಸ್ಸಿಂದ ನನಗೆ ಹೊರ ತಗೊಂಡ್ಬಂದಿದ್ದು ವಾಸುದೇವ್ ಸರ್ ಅವರು. ಸೊ ಇವರು ತುಂಬ ಚೆನ್ನಾಗಿ ಅಡ್ವೈಸ್ ಮಾಡ್ತಾರೆ. ಮತ್ತೆ ಅವ್ರ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿದೆ, ಹೋಮ್ಲಿ ಆಗಿದೆ, ಅಷ್ಟು ಸ್ಟ್ರಿಕ್ಟ್ ಏನಿಲ್ಲ. ಸೊ ಈಸಿಯಾಗಿ ನಮ್ಮ ದೇಹವನ್ನ ಫ್ಯಾಟ್ ಟು ಫಿಟ್ ಕಡೆಗೆ ತಗೊಂಡೋಗ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಸೊ ಇದರಿಂದ ನಾನು ಮೋಟಿವೇಟ್ ಆಗಿ ನನ್ನ ಶ್ರೀಮತಿಯವ್ರನ್ನು ಕೂಡ ಸರ್ ಹತ್ರ ಕರ್ಕೊಂಡು ಹೋಗಿದ್ದೀನಿ. ಸೊ ಸರ್ ಹತ್ರ ಗ್ಯಾಸ್ಟ್ರಿಕ್, ಅವ್ರಿಗೆ ಸಿವಿಯರ್ ಗ್ಯಾಸ್ಟ್ರಿಕ್ ಇತ್ತು. ಸೊ ಹಾಗಾಗಿ ಆ ಗ್ಯಾಸ್ಟ್ರಿಕ್ ನ ನ್ಯಾಚುರಲಿ ಕಡಿಮೆ ಮಾಡ್ಕೊಳ್ಳೋಣ ಅಂತೇಳಿ ನನ್ನ ಶ್ರೀಮತಿಯವ್ರನ್ನ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀನಿ. ಸೊ ಹಾಗಾಗಿ ವಾಸುದೇವ್ ಸರ್ ಟ್ರೀಟ್ಮೆಂಟು ತುಂಬಾ ಚೆನ್ನಾಗಿದೆ. ಸೊ ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ಹಾಗಾಗಿ ಆರೋಗ್ಯವೇ ಭಾಗ್ಯ ಅಂತೇಳಿ ನಾನು ಇಷ್ಟನ್ನ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ.